ಜ್ಞಾನಿಗಳು, ಎಂತಹ ವಿದ್ವಾಂಸರು, ಅವರವರು ಎಂಬ ಭೇದ ಇಲ್ಲ. ಬ್ರಾಹ್ಮಣರು ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆ ಆಗಿದೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪೀಠವನ್ನು ನೀಡಿಯಾಗಿದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ದಾಕ್ಷಿಣ್ಯ ಮಾಡಿಕೊಳ್ಳಬಾರದು. ಇವತ್ತಿನ ಈ ಕಾರ್ಯ ಅದ್ಭುತ ಶಾಂತಿ. ಇದು ನಾಡಿನ ಏಳಿಗೆಗಾಗಿಯೇ ಮಾಡಿದ್ದು. ಅರಸ ಉಳಿದ ಅಂತಾದರೆ ಅರಸನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಆ ಪ್ರದೇಶವೇ ಉಳಿದ ಹಾಗೆ. ಹಾಗಾಗಿ ವ್ಯವಸ್ಥೆ ಮಾಡಿದ್ದೇನೆ. ನೀವೇನು ದೊಡ್ಡ ಕೆಲಸ ಮಾಡುವುದು ಬೇಡ. ಕಾರ್ಯಕ್ರಮ ಮುಗಿಯುವುದರೊಳಗೆ ಮಧ್ಯದಲ್ಲಿ ಎತ್ತೊಂದು ಯಾರು ಹೋಗಬೇಡಿ. ಹಾಗಂತ ನಿಮ್ಮನ್ನು ಅತಿಯಾಗಿ ಕಾಯಿಸ್ತೇವೆ ಅಂತ ತಿಳ್ಕೊಳ್ಬೇಡಿ. ಬೇಗ ಮುಗಿಸ್ತೇವೆ. ಮೂವರು ಬ್ರಾಹ್ಮಣರು, ತೇಜೋಪುಂಜರು, ಆಹಾ ದಿವ್ಯವಾದಂತಹ ತೇಜಸ್ಸನ್ನು ಹೊಂದಿರುವ ಬ್ರಾಹ್ಮಣ ಶ್ರೇಷ್ಠರು ಈ ಕಡೆಗೆ ಧಾಮಿಸಿ ಬರ್ತಾ ಇದ್ದಾರೆ. ಸಹಜವಾಗಿ ಬ್ರಾಹ್ಮಣರನ್ನು ಕಂಡಾಗ ನನಗರಿವಿಲ್ಲದೆ ಇರುವ ಹಾಗೆ ಕುಳಿತ ಪೀಠದಿಂದ ಮೇಲೆ ಎದ್ದಿದ್ದೇನೆ. ಯಾಕೆ? ಬ್ರಾಹ್ಮಣೋ ಮಮ ದೇವತಾ. ಬ್ರಾಹ್ಮಣರು ಭೂಲೋಕದಲ್ಲಿ ಕಣ್ಣಿಗೆ ಕಾಣಿಸುವ ಮಾತಾಡುವ ದೇವರು, ಅದು ಬ್ರಾಹ್ಮಣರು. ಹಾಗಾಗಿ ಎದ್ದಿದ್ದೇನೆ. ಔಪಚಾರಿಕವಾಗಿ ಬಂದ ಅವರನ್ನು ನಾನು ಗುರುತಿಸಿದ್ದೇನೆ ಎನ್ನುವುದರ ದ್ಯೋತಕವಾಗಿ ಒಂದು ಸಣ್ಣ ನಮಸ್ಕಾರ ಕೊಟ್ಟಿದ್ದೇನೆ. ಸಾಕಾಗ್ತದ? ಎಲ್ಲಿಂದ ಬಂದವರು, ಎಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದವರು. ಹಾಗಾಗಿ ಉಭಯ ಕುಶಲೋಪರಿ ನಮ್ಮನೆಗೆ ಬಂದವರು ನಮಗ ಅತಿಥಿಗಳು. ಅತಿಥಿ ದೇವೋ ಭವ. ಆ ನೆಲೆಯಲ್ಲಿ Nadu
ಬಂದಿದ್ದೇನೆ. ಸ್ವಾಮಿ, ಎಷ್ಟು ದುಡ್ಡಿದ್ದು ಬಂದಿದ್ದೀರಾ? ಹೇಗೆಲ್ಲ ಯಾವ್ಯಾವ ಅವಸ್ಥೆಯಲ್ಲಿ ಬಂದಿದ್ದೀರಾ? ಬರುವಾಗ ನಿಮಗೆ ಏನೆಲ್ಲ ಕಷ್ಟ ಕೋಟೆಗಳು ಒದಗಿ ಬಂತು ಗೊತ್ತಿಲ್ಲ. ಅದೇ ಇದ್ದರು ಈಗ ಇಲ್ಲಿಗೆ ಆಗಮಿಸಿರುವಂತಹ ನಿಮ್ಮಿಂದ ನಮ್ಮ ಮನಸ್ಸಿಗೆ ಆನಂದವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾಗಿ ಬರಬೇಕು, ಕುಳಿತುಕೊಳ್ಳಬೇಕು. ಹಸಿವೆ ಕೃಷಿಯ ನಿವಾರಣೆಗೆ ಏನಾದ್ರು ಬೇಕು ಅಂತಾದ್ರೆ ವ್ಯವಸ್ಥೆ ಬೇಕಾದಷ್ಟು ಉಂಟು. ತಕ್ಷಣ ಹೇಳಿಕೆ ಸಾಕು, ತಂದು ಕೊಡ್ತಾರೆ, ಅದನ್ನು ಸ್ವೀಕರಿಸಬೇಕು. ಜೊತೆಯಲ್ಲಿ ನೀವು ಊರಿಂದೇ ಬಂದದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇತ್ಯಾದಿ ಮುಂತಾದವು ವಗೈರೆ ಆಚೆ ಈಚೆ ಎಲ್ಲ ಕ್ಷೇಮ. ನೀವಂತೂ ಆರೋಗ್ಯವಾಗಿದ್ದೀರಿ ಎನ್ನುವುದು ಸ್ಪಷ್ಟ. ಏನೇ ಇದ್ದರೂ ನಿಮ್ಮ ಆಶೀರ್ವಾದ ಎನ್ನುವುದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. ನಮೋ ಇವರದ್ದು ಮತ್ತು ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇವರು ಒಬ್ಬರಲ್ಲೇ ಉಂಟು. ಆ ದೇಹದ ಆಕಾರವನ್ನು ಕಂಡಾಗಲೇ ಅರ್ಥ ಆಗ್ತದೆ. ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹುಡುಕಿದ್ರು ಒಂದು ಹೊಂಡ ಸಿಗಲಿಕ್ಕಿಲ್ಲ, ಅಷ್ಟು ಸುಪುಷ್ಟವಾಗಿ ಬೆಳೆಸಿದ್ದಾರೆ. ಅದು ತೀರಾ ಮೈಕೈಯೆಲ್ಲ ಹುಡಿ ಮಾಡಿಕೊಂಡವರು ಅಲ್ಲ ಅಂತ ಕಾಣಿಸ್ತದೆ. ಅಲ್ಲೇ ಒಂದು ಎರಡು ಸೊತ್ತು ಬಂದು ಎಷ್ಟಾಯ್ತು ನೀವು ಬಂದದ್ದು ನಮಗೆ ಬಹಳ ಮುಗ ನೀಡಿದೆ, ಆಶೀರ್ವದಿಸಿದೆ. ಪಾಪ ಬಹಳ ಸಾತ್ವಿಕರು ಸಜ್ಜನ, ಒಳ್ಳೆ ಕುಟುಂಬದಲ್ಲಿ ಹುಟ್ಟುವಂತ ಕಾಣಿಸ್ತದೆ. ಹಾಗಾಗಿ ಒಳ್ಳೆತನ ಮುಖದಲ್ಲೇ ಕಾಣಿಸ್ತಾವೆ. ಆಯನ್ನು ಮುಖದಲ್ಲಿರುವ ಕ್ರೂರತೆ ಮುಖದಲ್ಲಿ ಇಲ್ಲ. ಅಂದ್ರೆ ಒಳ್ಳೆತನ ಮುಖದಲ್ಲೇ ಬಂದು ಒಡನಾಟ ಏನೇನು ಮಾಡಿಸ್ತದೋ ದೇವರಿಗೆ ತೊಂದರೆ ಇಲ್ಲ. ನೀವು ಬೇಕಾದದ್ದನ್ನು ಕೇಳಿ ಪಡಿಬೇಕು. ಆಗಮಿಸಿದ್ದಾರೆ. ಅವರನ್ನು ಗೌರವಿಸಿದ್ದೇವೆ, ಅವರನ್ನು ಉಪಚರಿಸಿದ್ದೇವೆ. ಹಾಗಾದರೆ ಅವರನ್ನೆಲ್ಲ ಉಪಚರಿಸುವಾಗ ನಮಗೆ ಯಾವ ಅನುಮಾನವೂ ಬಾಧಿಸಲಿಲ್ಲ, ಯಾವ ಶಂಕೆಯೂ ಅವರ ವರ್ತನೆಯಲ್ಲಿ ಕಾಣಲಿಲ್ಲ. ಆದರೆ ಇವರು ಯಾಕೋ ಏನು ಪ್ರತಿ ವ್ಯವಹಾರ, ಪ್ರತಿ ಆಚಾರ ವಿಚಾರ, ಅವರ ಆಂಗಿಕವಾದಂತಹ ಚಲನ ವಲನ ಇದನ್ನೆಲ್ಲ ಗಮನಿಸಿದರೆ ಇವರು ವಸುಧಾಮರರಲ್ಲ, ಇವರು ಬ್ರಾಹ್ಮಣರಲ್ಲ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬರುವ ಬ್ರಾಹ್ಮಣರಿಗೆ ಸ್ವಾಗತ ದ್ವಾರ, ಪ್ರವೇಶ ದ್ವಾರ ಓದ ಎದುರುಗಡೆಯಲ್ಲಿ ಬಂದ ಲಕ್ಷೋಪಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಆ ಎದುರು ಬಾಗಿಲಿನಿಂದಲೇ ಬಂದಿದ್ದಾರೆ. ಇವರು ಬಂದದ್ದಲ್ಲಿ ಅಪರದ್ವಾರ ಬಂದ್ರೆ ಮನೆ ಹಿಂಬದಿ ಬಾಗಿಲಿಂದ ಬಂದಿದ್ದಾರೆ. ಮನೆ ಹಿಂಬದಿ ಬಾಗಿಲಿಂದ ಯಾರಾದ್ರೂ ಒಳಗೆ ಬಂದ್ರು ಅವ್ರ ಮನೆ ತೆಗೆದ್ರು ಲೆಕ್ಕ. ಅಂದರೆ ಇವರು ಬಂದದ್ದು ನನ್ನ ಗೃಹ ಸರ್ವನಾಶಕ್ಕಾಗಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ಬರುವಾಗಲೇ 3 ಜನ ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದು ಎಲ್ಲಿಗೆ? ಶ್ರಾದ್ದಕ್ಕೆ. ಬಂದ್ರೆ ಇವರು ನನ್ನ ಪೂಜೆ ಮಾಡ್ಲಿಕ್ಕೆ ಬಂದಂತ ಅಷ್ಟೇ ಅಲ್ಲ,
ನಾವು ನಮಸ್ಕಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ ಮೂವರು ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರಲ್ಲಿ ರಹಸ್ಯ ಅಡಗಿದೆ. ಯಾವ ಬ್ರಾಹ್ಮಣರಾದವರು ನಮಸ್ಕಾರ ಮಾಡುವ ಮೊದಲೇ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಮಾಡ್ಕೊಂಡವ್ ನೆಗೆದು ಬಿದ್ದು ಹೋದಂತೆ ಲೆಕ್ಕ. ನೀ ಹಾಳಾಗಿ ಹೋಗುವಂತೆ ಮೊದಲೇ ಆಶೀರ್ವಾದ ಮಾಡು ಅಂದರೆ ಇವರು ನನ್ನ ಸರ್ವನಾಶವನ್ನೇ ಹಾರೈಸಿದವರು. ಬರುವಾಗಲೇ ಎಡಗಾಲ ಮುಂದಿಟ್ಕೊಂಡು ಸತ್ತಿದ್ದಾರೆ. ಏನು ಬಲಗಾಲಿಗೆ ರೋಗ ಹಿಡಿದಿದೆ ಇವರಿಗೆ ಮಾತ್ರ ಅಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ವರ್ತನೆ, ಆಂಗಿಕವಾದಂತಹ ಚಲನವಲನ. ಈ ಎದುರುಗಡೆ ಇದ್ದವ ನಾವು ಸಾಧಾರಣ ಕದವನ್ನೇ ಅಲ್ಲ, ಭಾಳ ಜನರಿಗೆ ನೀರು ಕೊಟ್ಟೆ ಬಂದವ ಅಂತ ಕಾಣಿಸ್ತದೆ. ಭಾಳ ದೊಡ್ಡ ಕುಟುಂಬದಲ್ಲೇ ಬಂದವ ಆಗಿರ್ಬೇಕವ. ಅವಲ್ಲೇ ನಿಂತುಕೊಂಡಿದ್ದಾನೆ. ಅವನ ಕಣ್ಣಲ್ಲಿಯೇ ಸನ್ನೆ, ತುಟಿಯಲ್ಲಿಯೇ ಮಾತು, ನಾಲಿಗೆಯೇ ಬೇಡ ಅವನಿಗೆ. ಅವನ ಆಂಗಿಕವಾದಂತಹ ಚಲನೆ ಯಾವುದೋ ರಹಸ್ಯವನ್ನು ಸ್ಫೋಟಿಸಬಾರದು ಎನ್ನುವ ಕಾಪಿಡುವಂತಹ ಹುಟ್ಟು ಎನ್ನುವುದು ಅರ್ಥ ಆಗ್ತಾ ಇದೆ. ಅವನ ಮನಸ್ಸಿನಲ್ಲೇ ಹೇಳ್ತಾ ಇದ್ದಾನೆ, ಹಾರು ಮಾಗದ ಹಾರು, ನಮ್ಮ ಕಡೆ ಒಂದು ಬರಲಿ ನಿಲ್ಲಿಸ್ಕೊಡ್ತೇನೆ ಅಂತ ಆಡ್ತಾ ಇದ್ದಾನೆ. ಹಾಗಾದರೆ ಅದುವೇ ಸತ್ಯ ಆಗಿರಬಹುದಾ? ಹೂವ ಮಧ್ಯದಲ್ಲಿದ್ದವ ಅವನ ದೇಹ ಸ್ಪರ್ಶ ಮಾಡಿದಾಗ ಹೆಬ್ಬಂಡೆಯನ್ನು ಮುಟ್ಟಿದ ಅನುಭವ ಆಗ್ತಾ ಇದೆ. ಬ್ರಾಹ್ಮಣರೇ ಹೌದು ಅಂತಾದರೆ ದೈಹಿಕವಾದಂತಹ ಕಾಠಿಣ್ಯತೆ ಹಾಗಿರುವುದಿಲ್ಲ. ಇವನಲ್ಲಿ ಕಾಠಿಣ್ಯತೆ ಉಂಟು ಅಂತಾದರೆ ಇವ ಬ್ರಾಹ್ಮಣನಲ್ಲ. ಹೂವ ಕೊನೆಗೆ ನಿಂತವನು ಒಳ್ಳೆಯ ಕುಟುಂಬದವ ಅಂತ ಮಾಡಿದೆ. ಅವನು ಮೋಸಗಾರನೇ. ಹೇಗೆ ಅವನ ಫಲಭುಜವನ್ನು ಸ್ಪರ್ಶಿಸುತ್ತಾ ಇರುವ ಹಾಗೆ ಶಿಲೆಯ ಮೇಲೆ ಕೈಯಾಡಿಸಿದ ಅನುಭವವಾಗುತ್ತಾ ಇದೆ. ಕ್ಷತ್ರಿಯನಾದವ ಬತ್ತಳಿಕೆಯನ್ನು ಬಿಗಿದಾಗ ಉಂಟಾಗುವಂತಹ ಜಡ್ಡಗಟ್ಟುವಿಕೆ ಅವನ ಭುಜದಲ್ಲಿ ಕಾಣಿಸ್ತಾ ಇದೆ. ಇದರ ಅರ್ಥ ವಸುಧಾಮರರಲ್ಲ ಇವರು, ಬ್ರಾಹ್ಮಣರಲ್ಲ ಅಂತಾದ್ರೆ ಬ್ರಾಹ್ಮಣರಿವರಲ್ಲ ಎನ್ನುವುದು ದಿಟವಾಯಿತು. ಹಾಗಾದರೆ ಯಾರು, ಯಾಕಾಗಿ ಬಂದವರು? ನನ್ನಲ್ಲಿ ನಾನು ಯೋಚಿಸುತ್ತಾ ಹೋದ ಹಾಗೆ ಈಗ ಅರ್ಥ ಆಯಿತು. ಏನು ಆಶ್ಚರ್ಯ! ನಾನೊಂದನ್ನು ಎಣಿಸಿದರೆ ದೇವರು ಮತ್ತೊಂದನ್ನು ಎಣಿಸಿದೆ ಎನ್ನುವ ಹಾಗೆ. ರಕ್ಷಣೆಗಾಗಿ ಮರದ ನೆಳಲಿಗೆ ಹೋದರೆ ಮರವೇ ಕುಸಿದು ನೆತ್ತಿಯ ಮೇಲೆ ಬಿದ್ದ ಹಾಗೆ ಶಾಂತಿ, ಅದ್ಭುತ ಶಾಂತಿಯಿಂದ ನಾಡಿಗೆ ಬರಬಹುದಾದ ಆಪತ್ತನ್ನು ನಿವಾರಿಸಿಕೊಳ್ಳೋಣ ಅಂತ ಮುಂದಾದರೆ ಇವರೇ ಆಪತ್ತು ತರ್ತಾ ಇದ್ದಾರೆ. ಯಾಕೆ? ಬ್ರಾಹ್ಮಣರಿವರಲ್ಲ ಎನ್ನುವುದು ಸ್ಪಷ್ಟ, ವೇಷಧಾರಿಗಳಾಗಿ ಬಂದವರು ಎನ್ನುವುದು ಅಷ್ಟೇ ಸ್ಪಷ್ಟ. ಯಾಕೆ ಬರ್ತಾರೆ ವೇಷಧಾರಿಗಳು? ಎನ್ನಳು ಬಯಸಿ ಹೋರಾಟವನ್ನು ಇಚ್ಛಿಸಿ ಮಾಧವನನ್ನ ಕಾದಾಟದಲ್ಲಿ ಮಣಿಸಬೇಕು ಎನ್ನುವುದಾಗಿ ನಿರ್ಧರಿಸಿ ನಮ್ಮ ನಾಡಿನ ಮೇಲೆ ದಾಳಿ ಇರಿಸಿರುವ ಕ್ಷತ್ರಕುಮಾರರು ಇವರು. ಕ್ಷತ್ರಿಯರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಕ್ಷತ್ರಿಯರೇ ಹೌದು ಅಂತಾದರೆ ಯಾರಿದ್ದಾರೆ? ನನ್ನ ಕಾರಾಗೃಹದಲ್ಲಿ ತಂದಿರಿಸಿದ್ದೇನೆ. ಭೂಲೋಕದಲ್ಲಿರುವ 87 ಮಂದಿ ಅರಸು ಮಕ್ಕಳು ನನ್ನ ಕಾರಾಗೃಹದಲ್ಲಿ ಕೊಳೆಯುತ್ತಾ ಇದ್ದಾರೆ. ಅಂಥದ್ರಲ್ಲಿ ಹೋರಾಟವನ್ನೇ ಬಯಸಿ ಬಂದವರು ಇವರು ಹೌದು ಅಂತಾದರೆ
ಯಾರಿದ್ದಾರೆ ಅರಸು ಮಕ್ಕಳು ಹೊರಗಡೆ ಇಲ್ಲವೇ ಇಲ್ಲ ಅಂತಲ್ಲ, ಒಂದು ಕೆಲವು ತಲೆ ಹೊರಗಡೆ ಉಂಟು. ಈಗ ಮಹಿಯಳು ನಾಗಪುರದ ಅರಸುಗಳು, ಹಸ್ತಿನಾವತಿಯ ಸುಯೋಧನ, ಸಾಮ್ರಾಟ ಸುಯೋಧನ, ಆ ಕೌರವೇಶ್ವರ ಅವ ಹೊರಗಡೆ ಇದ್ದಾನೆ. ಅವ ಏನಾದರೂ ನಮ್ಮ ಮೇಲೆ ಮುಗಿಮೀರುವುದಕ್ಕಾಗಿ ಬಂದನ? ಅವನಿಗೂ ನಮಗೂ ಒಂದು ರೀತಿಯ ಅಪವಿತ್ರ ಮೈತ್ರಿ ಆದ ಹಾಗೆ. ಅಂದರೆ ನಮ್ಮ ಸುದ್ದಿಗೆ ಅವ್ರು ಬರಬಾರ್ದು, ಅವ್ರ ಸುದ್ದಿಗೆ ನಾವು ಹೋಗುವುದಿಲ್ಲ. ನಾವು ಹೋದ ಕಡೆ ಅವ್ರು ತಲೆ ಹಾಕಬಾರ್ದು, ಅವ್ರು ಹೋದ ಕಡೆ ನಾವು ತಲೆ ಹಾಕುವುದಿಲ್ಲ. ಎರಡೂ ಕಡೆ ಕ್ಷೇಮ, ಸಂಪಾದನೆ ಅಷ್ಟು ಖರ್ಚು ಸಿಗ್ತದೆ, ನಾವಷ್ಟಕ್ಕೆ ನಾವಿರೋಣ. ಒಂದು ಅನಿಯಮಿತವಾದಂಥ ಹೊಂದಾಣಿಕೆ. ಹಾಗಾಗಿ ಕೌರವ ಬರಲಿಕ್ಕಿಲ್ಲ. ಅವನ ತಮ್ಮಂದಿರು ಯಾರಾದರೂ ಧೈರ್ಯ ಮಾಡ್ತಾರ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ. 99 ಸಂಖ್ಯೆ ಉಂಟು ಬಿಟ್ಟರೆ ಲೆಕ್ಕಕ್ಕೆ ಬರುವುದು ಒಂದೂ ಇಲ್ಲ. ಹಾಗಾಗಿ ಕೌರವನೂ ಅಲ್ಲ, ಅವನ ತಮ್ಮಂದಿರು ಅಲ್ಲ. ಆಮೇಲೆ ಅವರನ್ನು ಹೊರತುಪಡಿಸಿದರೆ ಅಲ್ಲಿಯೇ ಇಂದ್ರಪ್ರಸ್ಥದಲ್ಲಿ ಪಾಪದ ಪರದೇಶಿ ಮಕ್ಕಳಿದ್ದಾರೆ. ಆ ಪಾಂಡವರು 5 ಜನ ಪಾಪ ಅಲ್ಲೂ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಸ್ಥಾನಮಾನಕ್ಕಾಗಿ ಪ್ರಯತ್ನಿಸ್ತಾ ಇರುವಂತಹ ಧರ್ಮರಾಜ ಹಲವು ಅರಸು ಮಕ್ಕಳನ್ನು ಗೆಲ್ಲಿರುವಂತಹ ನನ್ನಲ್ಲಿ ಹೋರಾಟ ಮಾಡುವುದರ ಮೂಲಕವಾಗಿ ಚಕ್ರವರ್ತಿಯಾಗೋಣ ಎನ್ನುವ ಕನಸು ಕಂಡು ಬಂದನ. ಖಳನಲ್ಲ ಧರ್ಮಜ, ಅವಷ್ಟೆಲ್ಲ ಕೆಟ್ಟವ ಅಲ್ಲ. ಮತ್ತೆ ಸದ್ಯದ ಮಟ್ಟಿಗೆ ನಮ್ಮನ್ನೆಲ್ಲ ಎದುರು ಹಾಕೊಂಡ್ರೆ ಇದು ಬದುಕುವುದು ಕಷ್ಟ ಅಂತ ಅವನಿಗೂ ಗೊತ್ತು. ಹಾಗಾಗಿ ನಮ್ಮಂಥವ್ರ ಮೇಲೆಲ್ಲ ಬರುವ ಪ್ರಯತ್ನ ಮಾಡಲಿಕ್ಕಿಲ್ಲ. ಅವ ಸಜ್ಜನ, ಸಾತ್ವಿಕ. ಹಾಗಂತ ಅವನು ತಮ್ಮಂದಿರು ಒಂದಿಬ್ಬರಿದ್ದಾರೆ, ಮಹಾ ಅಧಿಕ ಪ್ರಸಂಗಿಗಳು. ಅಯ್ಯೋ, ಹೊಡೆದಾಟ, ಹೋರಾಟ, ಕಾದಾಟ ಅಂದ್ರೆ ನಾ ಮುಂದೆ ತಾ ಮುಂದೆ ಅಂತ ಬರ್ತಾರೆ. ಇರ್ಲಿಕ್ಕೆ 4 ಜನ ಇದ್ದಾರೆ, ಕೊನೆಯವರಿಬ್ಬರು ಅಷ್ಟಕ್ಕಷ್ಟೇ. ನಕುಲ ಸಹದೇವ, ಪಂಚಪಾಂಡವರು, ಚಲಾವಣೆಯಲ್ಲಿರುವರು 3 ಪಾಂಡವರು ಮಾತ್ರ. ಹಾಗಾಗಿ ಆ ಮಧ್ಯದಲ್ಲಿರುವಂತಹ ಭೀಮಾರ್ಜುನರು ಬಂದ್ರ ಅನ್ನ ಹಾಕಿದ ಕೆರೆಯನ್ನು ದಾಟುವವರಲ್ಲ. ಹಾಗಾಗಿ ಭೀಮಾರ್ಜುನರು ಬರುವವರಲ್ಲ. ಇವರು ಯಾರು ಅಲ್ಲದೆ ಯಾದವರು ಹಿಂದೆಮ್ಮೊಡನೆ ಹರಿಗಳಾಗಿ ಕಾದಿಹರು. ಆ ಯಾದವಾಗ್ರೇಸರ ಬಲರಾಮ, ಅವನ ತಮ್ಮ ಕೃಷ್ಣ. ಅಯ್ಯೋ, ನಾಚಿಕೆಗೇಡು. 1, 2, 17 ಬಾರಿ ಆ ಕೃಷ್ಣ ಬಲರಾಮರನ್ನ ಅಟ್ಟಿಸಿಕೊಂಡು ಹೋಗಿದ್ದೆ. ಪಾಪಿ ಮಕ್ಕಳು ಬರ್ತಾರೆ, ನನ್ನ ಮುಖ ನೋಡಿದಾಗ ಓಡ್ತಾರೆ, ಬರ್ತಾರೆ, ಓಡ್ತಾರೆ. ಹಾಗಾಗಿ 17 ಬಾರಿ ಹೋದ ನಾನೇನು 18ನೇ ಬಾರಿಯೂ ಇಷ್ಟೇ ಇವ್ರು ಹಣೆ ಬರ ಅಂತ ಮತ್ತೆ ಹೋಗಲಿಲ್ಲ. ಆಮೇಲೆ ವರ್ತಮಾನ ಗೊತ್ತಾಯಿತು. ಸಮುದ್ರ ಪಾಲಾದಂತಹ ಕುಶಸ್ಥಲಿಯನ್ನ ಮೇಲೆಬ್ಬಿಸಿ ದ್ವಾರಕಾವತಿ ಎನ್ನುವುದಾಗಿ ಹೊಸ ಹೆಸರನ್ನು ಇರಿಸಿ ಅಲ್ಲಿ ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ ಬಲರಾಮ. ಅರಸ ಬಲರಾಮನಂತೆ, ಕೃಷ್ಣ ಯುವರಾಜನಂತೆ. ಎಲ್ಲಿಯಾದರೂ ದ್ವಾರಕೆಯಿಂದ ಮತ್ತಿಲ್ಲಿಗೆ ಬಂದನ, ದ್ವಾರಕೆಯಲ್ಲಿ ಒಂದು ವಿಶೇಷ ಉಂಟಂತೆ. ಯಾವ ಕಡೆ ನೋಡಿದ್ರು ಬಾಗಿಲು, ಬಾಗಿಲುಗಳಿಂದಲೇ ಆವೃತ್ತವಾದದ್ರಿಂದ ದ್ವಾರಕಾ ಪಟ್ಟಣ. ಏನು ಒಂದು ನಾಡಿಗೆ ಅಷ್ಟೆಲ್ಲ ಬಾಗಿಲುಗಳ ಅನಿವಾರ್ಯತೆ ಅಂತ ಕೇಳಿದೆ. ಆಗ ಬಲ್ಲವರು ಉತ್ತರಿಸಿದರು, ನನ್ನ ಮೇಲಿನ ಭಯ ಅಂದ್ರೆ ನನ್ನ ಹೆದರಿಕೆ. ಸಮುದ್ರ ಮಧ್ಯದಲ್ಲಿ ಹೋದ್ರೂ ಉಂಟು ಅವರಿಗೆ. ನಾನು ಈ ಕಡೆ ಬಾಗಿಲಿಂದ ಬಂದ್ರೆ ಅವರೊಂದು ಓಡ್ಲಿಕ್ಕೆ, ನಾನು ಆ ಕಡೆ ಬಾಗಿಲಲ್ಲಿ ಬಂದ್ರೆ ಅವರು ಇನ್ನೂ ಓಡ್ಲಿಕ್ಕೆ. ಅಂದರೆ ಏಣಿಗಳಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಹಾಗಾಗಿ ಬಲರಾಮ ಕೃಷ್ಣರು ಬರುವ ಧೈರ್ಯ ಮಾಡ್ತಾರ? ಅವ ಹಿರಿಯ ಬಲರಾಮ ಸರಿ ಇಲ್ಲಂತೆ. ಅವನಿಗೆ ಬೆಳಿಗ್ಗೆ ಹೇಳಿದ್ದು ಸಾಯಂಕಾಲ ನೆನಪಿರುವುದಿಲ್ಲ, ಸಂಜೆ ಯಾರ್ಯಾರಿಗೆ ಮಾತು ಕೊಟ್ಟಿದ್ದೇನೆ ಎನ್ನುವುದು ಬೆಳಿಗ್ಗೆ ಕೇಳಿದ್ರೆ ನೆನಪಿರುವುದಿಲ್ಲ. ಅವ ಕಂಠಪೂರ್ತಿ ಇದಂತ. ನೀವು ನಮ್ಮಂತ ಸಂಭಾವಿತರೆಲ್ಲ ವಿಷಯ ಮಾತಾಡಬಾರದು. ಗೊತ್ತಾಯ್ತು, ಅಭಿಮಾನ ದೊಡ್ಡದು, ನಿಮಗೆ ನೋವು ಮಾಡುವುದಿಲ್ಲ. ಅಲ್ಲಿಗೆ ಬಿಟ್ಟೆ ನನ್ನ ಬಗ್ಗೆ ನಿಮಗೆ ಗೊತ್ತು. ಅಂದರೆ ಬಲರಾಮ ಬರುವ ಹಾಗಿಲ್ಲ. ಇನ್ನು ಅವನ ತಮ್ಮ ಕೃಷ್ಣ, ಆ ಕೃಷ್ಣ ಬಂದ್ರೆ ಎಷ್ಟು, ಬರದೆ ಹೋದರೆಷ್ಟು. ನೊರಜನ್ನ ಹೊಸಕಿದ ಹಾಗೆ ಹೊಸಕಿ ಗಾಳಿಯಲ್ಲಿ ಹಾರಿಸಿಬಿಟ್ಟೆ. ಸಾಗರೋಪಾಂತದ ಅರಸು ಮಕ್ಕಳು, ನಾನು ಭೋಗಿಸಿ ಬಿಟ್ಟಿರುವ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ನನ್ನ ವಸನಗಳು,
ನಾನು ಹಾಕಿ ಹಳತಾದ ಮೇಲೆ ಬೇಸಾಡಿದ ನನ್ನ ಪಾದರಕ್ಷೆಗಳು. ಹಾಗಾದರೆ ಯಾರು ಬಂದೇ ಇದ್ದ ಮೇಲೆ ಇವರು ನಿಂತಿದ್ದಾರೆ ಅಂತಾದ್ರೆ ಇವರಲ್ಲೇನೋ ಯೋಗ್ಯತೆ ಉಂಟು. ಯಾರು ಯಾರು ಅಂತ ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುವುದು ಯಾಕೆ? ಎದುರುಗಡೆ ಇದ್ದಾರಲ್ಲ, ವೇಷ ಮಾಡ್ಕೊಂಡು ಬಂದಿದ್ದಾರೆ, ಅವರಲ್ಲೇ ಒಂದು ಮಾತು ಕೇಳಬೇಕು. ನಿಮ್ಮಲ್ಲಿಯೇ ಕೇಳುವುದು. ಕಾರಣ ನೀವು ನಿಜವನ್ನ ಮರೆಸಿ ವೇಷವನ್ನ ಧರಿಸಿ ನಮ್ಮ ಪುರಪ್ರವೇಶ ಮಾಡಿದವರು ಎನ್ನುವುದು ಅರ್ಥ ಆಯಿತು. ಹಾಗಾಗಿ ವೇಷ ಧರಿಸಬೇಕಾದ ಅನಿವಾರ್ಯತೆ ಏನು?